ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ನಾನು ಮಾತನಾಡಲು ಹೊರಟಿರುವ ಒಂದು ಗೀತೆ ಒಬ್ಬರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಅಮೂಲ್ಯ, ಅವರಿಲ್ಲದ ಬದುಕು ಹೇಗೆ ಕಷ್ಟಕರವಾಗುತ್ತದೆ ಅಂತಕ್ಕಂಥ ಭಾವನಾತ್ಮಕ ಒಂದು ಸಂಗೀತದ ಸಾಲುಗಳನ್ನಿಟ್ಟುಕೊಂಡು ನಾನು ನಿಮ್ಮ ಜೊತೆ ಇವತ್ತು ಮಾತನಾಡ್ತಾ ಇದ್ದೇನೆ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಈ ಎರಡು ಸಾಲುಗಳಲ್ಲಿ ಎಷ್ಟು ಅರ್ಥ ಅಡಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಿ. ಕೆಲವರು ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳಾಗಿರುವುದಿಲ್ಲ, ಅವರು ನಮ್ಮ ನಂಬಿಕೆ ಆಗಿರ್ತಾರೆ, ನಮ್ಮ ವಿಶ್ವಾಸವಾಗಿರುತ್ತಾರೆ, ನಮ್ಮ ಪಾಲಿನ ದೇವರಾಗಿರುತ್ತಾರೆ. ಅದಕ್ಕೆ ಕವಿ ಈ ಒಂದು ಸಂಗೀತದಲ್ಲಿ ಹೇಳುವುದು ಈ ಗುಡಿಯ ದೇವಿ ನೀನು ಅಂದರೆ ನನ್ನ ಹೃದಯದ ಅರಮನೆಯಲ್ಲಿ ನೆಲೆಸಿರುವ ದೇವತೆ ನೀನು ಅಂತಕ್ಕಂಥ ಅರ್ಥವನ್ನೊಳಗೊಂಡಿದೆ. ಈ ತನುವ ಪ್ರಾಣ ನೀನು, ಜೀವವಿಲ್ಲದೆ ದೇಹಕ್ಕೆ ಹೇಗೆ ಬೆಲೆ ಇಲ್ಲವೋ ಸಂಬಂಧಗಳಿಲ್ಲದ ಜೀವಕ್ಕೆ ಕೂಡ ಹಾಗೆ ಬೆಲೆ ಇಲ್ಲ. ಆ ಸಂಬಂಧದ ಅಮೂಲ್ಯತೆಯನ್ನ ಈ ಒಂದು ಸಂಗೀತದಲ್ಲಿ ಒಳಗೊಂಡಿದೆ. ಪ್ರಾಣ ಎಷ್ಟು ಜೀವಕ್ಕೆ ಮುಖ್ಯವೋ ಹಾಗೆ ನಮ್ಮೊಳಗೆ ಸಂಬಂಧಗಳ ಅಮೂಲ್ಯತೆಯೂ ಅಷ್ಟೇ ಪ್ರಾಧಾನ್ಯತೆಯಾಗಿದೆ. ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ನಮ್ಮ ಹೊಸ ಆಶಯಗಳು ಹುಟ್ಟಾಗ್ತದೆ, ಹೊಸ ಬದುಕು ಹುಟ್ಟಾಗ್ತದೆ, ಹೊಸ ಬಣ್ಣಗಳು ಉದ್ಭವವಾಗ್ತದೆ. ಹಾಗೆ ಈ ಕನಸಿನ ಲೋಕದಲ್ಲಿ ಕನಸಾತ್ಮಕವಾಗಿ ಹಾಗೂ ಪ್ರೇರಣಾತ್ಮಕವಾಗಿ ಬದುಕು ಉಂಟಾಗ್ತದೆ. ಅದು ಈ ಒಂದು ಸಂಗೀತದ ಒಳತಿರುಳಾಗಿದೆ. ಬಾಳಲ್ಲಿ ನಿನ್ನಿಂದ ನೆಮ್ಮದಿ ಕಂಡೆ, ಈ ಒಂದು ಅರ್ಥವನ್ನ ನಾವು ಅವಲೋಕಿಸಿದಾಗ ಮನುಷ್ಯನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಬಂದಾಗ ಆ ವ್ಯಕ್ತಿಯಿಂದ ಬದುಕು ಬೆಳಕಾಗುತ್ತದೆ, ಬದುಕಿನ ದಿಕ್ಕು ಬದಲಾಗುತ್ತದೆ. ಆ ದಿಕ್ಕಿನ ರೂಪವನ್ನ ಈ ಒಂದು ಸಂಗೀತದಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಗೀತ ಕೇವಲ ಪ್ರೀತಿ, ಪ್ರೇಮ ಹಾಗೂ ಭಾವನೆಗಳ ಜೊತೆಗೆ ಬದುಕನ್ನ ಹೇಗೆ ಕಟ್ಟಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಕಲಿಸಿರುವ ಗೀತೆ ಆಗಿನ ಕಾಲಘಟ್ಟದಲ್ಲಿ. ನೀ ಅಳಲು ನಾ ನೋಡಲಾರೆ, ನೀ ಅಳಲು ನಾ ನೋಡಲಾರೆ, ಪ್ರೀತಿಯ ನಿಜವಾದ ಅರ್ಥ ಈ ಒಂದು ಲೈನ್ನಲ್ಲಿದೆ. ನಾವು ಪ್ರೀತಿಸುವ ವ್ಯಕ್ತಿಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನಮ್ಮ ಹೃದಯ ಬಡಿದಂತಾಗುತ್ತೆ. ಅದು ನಿಜವಾದ ಪ್ರೀತಿ, ಅದು ನಿಜವಾದ ಬಾಂಧವ್ಯ. ನೀ ಇರದೆ ಬಾಳಲಾರೆ, ಇದು ಅವಲಂಬನೆ ಅಲ್ಲ, ಇದು ಆತ್ಮೀಯತೆ, ಇದು ವಿಶ್ವಾಸ, ಇದು ಪ್ರೀತಿ. ಒಬ್ಬ ವ್ಯಕ್ತಿ ನಮ್ಮ ಬದುಕಿನ ಭಾಗವಾದಾಗ ಅವರಿಲ್ಲದ ಕ್ಷಣಗಳನ್ನು ಊಹಿಸಲು ಸಾಧ್ಯವಿಲ್ಲ. ಅದು ಯಾವುದೇ ವ್ಯಕ್ತಿಯಾಗಿರಲಿ, ಹೆಂಡತಿಯಾಗಿರಲಿ, ಪತಿಯಾಗಿರಲಿ, ತಂದೆಯಾಗಿರಲಿ, ತಾಯಿಯಾಗಿರಲಿ, ಮಗಳಾಗಿರಲಿ, ಮಗನಾಗಿರಲಿ, ಸ್ನೇಹಿತನಾಗಿರಲಿ, ಯಾರೇ ಇರಲಿ, ಅದನ್ನ ಊಹಿಸಲು ಸಾಧ್ಯವಾಗದ ಬಾಂಧವ್ಯ. ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ, ಬಾಂಧವ್ಯದಲ್ಲಿ, ಸಂಬಂಧಗಳಲ್ಲಿ, ಪ್ರೀತಿಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗುವುದು ಸಹಜ. ಮನುಷ್ಯ ಅಂದಗಳಿಗೆ ತಪ್ಪುಗಳು ಆಗುವುದು ಸಹಜ. ಅಂತೆ ನಿಜವಾದ ಪ್ರೀತಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳುತ್ತದೆ, ನಾನು ಏನು ತಪ್ಪು ಮಾಡಿದೆ, ನನ್ನನ್ನು ಏಕೆ ತೊರೆಯುವ ಮನಸ್ಸನ್ನ ತೋರಿಸುತ್ತಿದೆಯಾ ಎಂದು. ನಿಜವಾದ ಪ್ರೀತಿ ಇದ್ರೆ ಮಾತ್ರ ಆ ಒಂದು ಪ್ರಶ್ನೆ ಕೇಳಲು ಸಾಧ್ಯವಿದೆ. ಏಕೆಂದರೆ ಪ್ರೀತಿ ಅಹಂಕಾರವನ್ನು ಕಲಿಸುವುದಿಲ್ಲ, ವಿನಯತೆ, ನಯ ವಿನಯ, ಬಾಂಧವ್ಯವನ್ನ ಕಲಿಸುತ್ತದೆ. ಅದು ಪ್ರೀತಿ. ನೀ ದೂರವಾದರೆ ನನಗಾರು ಆಸರೆ, ನೀ ದೂರ ಆದರೆ ನನಗಾರು ಆಸರೆ. ಇದು ಯಾರ ಮೇಲೆ ನಂಬಿಕೆ, ಯಾರ ಮೇಲೆ ವಿಶ್ವಾಸವಿರುತ್ತದೆ, ಅವರನ್ನ ಬಿಟ್ಟು ಇರದಾಗದ ಮನಸ್ಥಿತಿ, ಒಂದು ಭಾವನಾತ್ಮಕ ಮಾತು. ನೀನಿದ್ದರೆ ನನ್ನ ಬದುಕು, ನೀನಿಲ್ಲದಿದ್ದರೆ ನನ್ನ ಬದುಕು, ನೀವೇ ವಿವೇಚನೆಗೊಳಪಡಿಸಿಕೊಂಡು ನೋಡಿ. ಆ ಒಂದು ಬಾಂಧವ್ಯದಲ್ಲಿ ಇದ್ದವರಿಗೆ ಗೊತ್ತಾಗ್ತದೆ ಪ್ರೀತಿ, ಪ್ರೇಮ, ಪ್ರಣಯ ಏನಂತಕ್ಕಂಥದ್ದು. ಈ ಸಂಪೂರ್ಣ ಸಂಗೀತದಲ್ಲಿರತಕ್ಕಂಥ ಬಾಂಧವ್ಯಕ್ಕೆ ಧನಾತ್ಮಕ ವಿಚಾರಗಳನ್ನು ಹೇಳುವುದಾದರೆ ಒಬ್ಬರನ್ನೊಬ್ಬರನ್ನು ಗೌರವಿಸುವುದು, ಸಂಬಂಧಗಳಿಗೆ ಬೆಲೆ ಕೊಡುವುದು, ಬಾಂಧವ್ಯಕ್ಕೆ ಹೆಚ್ಚು ಸಮಯವನ್ನ ಕೊಡುವುದು, ನಿರಾಸೆ ಬೇಡ, ಪ್ರೀತಿ ಇರಲಿ, ಅಹಂಕಾರ ಬೇಡ, ನಂಬಿಕೆ ಇರಲಿ, ವಿಶ್ವಾಸವಿರಲಿ ಅಂತಕ್ಕಂಥ ವಿಚಾರ, ತ್ಯಾಗ, ನಂಬಿಕೆ ಮತ್ತು ವ್ಯಕ್ತಿಯ ಜೀವನಕ್ಕೆ ಅರ್ಥ ನೀಡುವ ಸಂಬಂಧಗಳು, ಇವೆಲ್ಲವೂ ಧನಾತ್ಮಕ ವಿಚಾರವನ್ನು ಒಳಗೊಂಡಿವೆ ಈ ಸಂಗೀತದಲ್ಲಿ. ಈ ಗೀತೆ ಕೇವಲ ಪ್ರೇಮಗೀತೆಯಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಎಷ್ಟು ಅಮೂಲ್ಯವೆಂದು ಹೇಳುವ ಒಂದು ಬಾಂಧವ್ಯಪೂರ್ಣ ಸಂಗೀತವಾಗಿದೆ. ಸಂಗೀತದ ಒಟ್ಟಾರೆಯಾಗಿ ಈ ಒಂದು ಸಂಗೀತದಲ್ಲಿರ್ತಕ್ಕಂಥ ಭಾವನಾತ್ಮಕ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಇದು ಇಂಥ ಅನೇಕ ಚಲನಚಿತ್ರಗಳ ಗೀತೆಯಲ್ಲಿರ್ತಕ್ಕಂಥ ಭಾವನಾತ್ಮಕ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಮಾತನಾಡ್ತೇನೆ. ಈ ಒಂದು ವಿಚಾರವನ್ನ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು.